ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಝ್ಯಾಜ್ ಪೋಯಮ್ 2 ಅನ್ನೋ ಒಂದು ಪದ್ಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಝ್ಯಾಜ್ ಪೋಯಮ್ 2 ಅನ್ನೋ ಈ ಪದ್ಯವನ್ನ ಬರೆದವರು ಕಾರ್ಲ್ ವೆಂಡೆಲ್ ಹೈನ್ಸ್ ಜೂನಿಯರ್ ಅನ್ನೋರು. JR ಅಂತ ಅಂದ್ರೆ ಜೂನಿಯರ್ ಅಂತ ಅರ್ಥ. ತುಂಬಾನೇ ಸುಂದರವಾದ ಪದ್ಯ. ಜಾಜ್ ಅಂದ್ರೆ ಒಂದು ತರಹದ ವೆಸ್ಟರ್ನ್ ಮ್ಯೂಸಿಕ್. ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೆ ಪಶ್ಚಿಮ ದೇಶಗಳಲ್ಲಿ ಅಂದ್ರೆ ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ತುಂಬಾನೇ ಸುಪ್ರಸಿದ್ಧವಾದಂತ ಒಂದು ಸಂಗೀತದ ರೀತಿ. ನಮ್ಮ ಕಡೆ ಎಲ್ಲ ಹೇಗೆ ಕರ್ನಾಟಿಕ್, ಹಿಂದೂಸ್ತಾನಿ ತರ ಮ್ಯೂಸಿಕ್ಗಳಿದಾವೋ, ಅಲ್ಲಿ ಜಾಜ್ ಮ್ಯೂಸಿಕ್ ಅನ್ನೋದು ಒಂದು ತುಂಬಾನೇ ಸುಂದರವಾದ ಒಂದು ಸಂಗೀತದ ರೀತಿ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರುವ ಒಂದು ಉಪಕರಣಕ್ಕೆ ಸ್ಯಾಕ್ಸಾಫೋನ್ ಅಂತ ಹೇಳ್ತಾರೆ. ಬಿಫೋರ್ ಯು ರೀಡ್ ಲೈಕ್ ದಿ ಆನ್ಸಿಯಂಟ್ ಮರೀನರ್ ಇನ್ Coleridge's poem, the old jazz musician feels he has a message for the people of world. He is a pathetic figure, but at the same time, a commanding artist. He has the power in him to make people listen, a gift that not many possess. He is silent in speech, but eloquent in music. ಇಲ್ಲಿ ಒಂದಿಷ್ಟು ಶಬ್ದಗಳಿದಾವೆ, ಅವುಗಳ ಅರ್ಥ ನೋಡೋಣ. ಮೊದಲನೇ ಶಬ್ದ, ಡಿಫಿಕಲ್ಟ್ ಶಬ್ದ ಯಾವುದು? ಪಥೆಟಿಕ್. ಪಥೆಟಿಕ್ ಅಂದ್ರೆ ಏನು? ಕರುಣಾಜನಕ. ನನ್ನ ಆಕಾರ ಕರುಣಾಜನಕ ಆಗಿದೆ, ಆದ್ರೆ ನಾನೊಬ್ಬ ಕಮಾಂಡಿಂಗ್ ಆರ್ಟಿಸ್ಟ್ ಅಂದ್ರೆ ಒಬ್ಬ ಅತ್ಯುತ್ತಮ ಕಲಾಕಾರ ಅಂತ ಅರ್ಥ. He has the power in him to make people listen. ಅವನ ಹತ್ರ ಜನರು ಅವನನ್ನ ಕೇಳುವಂತೆ ಮಾಡುವ ಒಂದು ಶಕ್ತಿ ಇದೆ. A gift that not many possess. Possess ಅಂದ್ರೆ ಪಡೆದುಕೋ, ಒಂದು ಕೊಡುಗೆ, ತುಂಬಾ ಜನರಿಗೆ ಸಿಗದಂತಹ ಒಂದು ಕೊಡುಗೆ. He is silent in speech. ಅವರು ಮಾತುಗಳಲ್ಲಿ ಸೈಲೆಂಟ್ ಆಗಿದ್ದಾರೆ, ನಿಶಬ್ದರಾಗಿದ್ದಾರೆ. ಆದ್ರೆ ಬಟ್ ಇಲೋಕ್ವೆಂಟ್, ELOQUENT, ಇಲೋಕ್ವೆಂಟ್ ಇನ್ ಮ್ಯೂಸಿಕ್ ಅಂದ್ರೆ ಸ್ಪಷ್ಟವಾಗಿ ಸೂಚಿಸುವ, ನಿರರ್ಗಳವಾದ ಅಂತ ಅರ್ಥ. ಇಲೋಕ್ವೆಂಟ್ ಅಂದ್ರೆ ಸ್ಪಷ್ಟವಾದ, ನಿರರ್ಗಳವಾದ. ಸ್ಪಷ್ಟವಾದ ಸಂಗೀತವನ್ನ ನುಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಝ್ಯಾಜ್ ಪೋಯಮ್ 2 ಬೈ ಕಾರ್ಲ್ ವೆಂಡೆಲ್ ಹೈನ್ಸ್ ಜೂನಿಯರ್. ದೇರ್ ಹಿ ಸ್ಟ್ಯಾಂಡ್ಸ್, ಸಿ, ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಲೈಕ್ ಅ ಬ್ಲ್ಯಾಕ್ ಆನ್ಶಿಯಂಟ್ ಮರೀನರ್. ಮರೀನರ್ ಅಂದ್ರೆ ನೌಕಾಯಾನ ಮಾಡುವವರು. ಮರೀನರ್ ಅಂದ್ರೆ ಹಡಗುಗಳಲ್ಲಿ ಸುತ್ತುವವರು. ಲೈಕ್ ಅ ಬ್ಲ್ಯಾಕ್ ಆನ್ಶಿಯಂಟ್ ಮರೀನರ್, ಹೀಸ್ ರಿಂಕಲ್ಡ್ ಓಲ್ಡ್ ಪ್ಲೇಸ್ ಅಂದ್ರೆ ಮುದುಡಿಯಾದ ಹಳೆಯ ಮುಖ ಅಂದ್ರೆ ವೃದ್ಧ ಮುಖ. ಫುಲ್ ಆಫ್ ದಿ ವೇರೀಸ್ ಆಫ್ ಲಿವಿಂಗ್ ಈಸ್ ಟರ್ನ್ಡ್ ಡೌನ್ವರ್ಡ್. ವೈರೀಸ್ ಆಫ್ ಲಿವಿಂಗ್ ಅಂದ್ರೆ ಜೀವನದಲ್ಲಿ ಬದುಕುವ ಆಸೆಗಳನ್ನ ಇಲ್ಲದೆ ಇರುವಂತಹ ಆ ಹಳೆಯ ಮಡಚಿ ಹೋದ, ಮುದುಡಿ ಹೋದ ಮುಖ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್ಡ್ ಐಸ್, ಡೌನ್ವರ್ಡ್ ವಿತ್ ಕ್ಲೋಸ್ಡ್ ಐಸ್. His frayed collar, faded blue old shirt turns dark with sweat, and the old necktie undone drops loosely about the worn old jacket. His frayed collar, FRAYED, ಕಾಲರ್ ಅಂದ್ರೆ ಗೊತ್ತು ನಿಮಗೆ. ಕಾಲರ್ ಅಂದ್ರೆ ಶರ್ಟಿನ ಮೇಲ್ಭಾಗದಲ್ಲಿರೋ ಮಡಿಚಿರುವಂತ ಒಂದು ಬಟ್ಟೆ. ಫ್ರೇಡ್ ಅಂದ್ರೆ FRAYED, ಫ್ರೇಡ್ ಅಂದ್ರೆ ಹುರಿದುಂಬಿಸಿರುವ. ಇಸ್ ಫ್ರೇಡ್ ಕಾಲರ್, ಹುರಿದುಂಬಿಸಿರುವ ಕಾಲರ್.
ಫೇಡ್, ಹುರಿದುಂಬಿಸು. ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್, ಫೇಡೆಡ್ ಓಲ್ಡ್ ಬ್ಲೂ ಶರ್ಟ್, ಬಣ್ಣ ಕಳೆದುಕೊಂಡ. ಫೇಡೆಡ್ ಅಂದ್ರೆ ಬಣ್ಣ ಕಳೆದುಕೊಂಡ ಹಳೆಯ ನೀಲಿ ಬಣ್ಣದ ಅಂಗಿ, ಶರ್ಟ್. ಟರ್ನ್ಸ್ ಡಾರ್ಕ್, ಡಾರ್ಕ್ ಆಗುತ್ತೆ. ವಿತ್ ದಿ ಸ್ವೆಟ್, ಅವರ ಬೆವರು ಆ ಹಳೆಯ ಮಾಸಿ ಹೋದ ನೀಲಿ ಬಣ್ಣದ ಅಂಗಿ ಬಣ್ಣ ಗಡಸು ಮಾಡುತ್ತೆ, ಗಾಢವಾಗಿ ತೋಚುವಂತೆ ಮಾಡುತ್ತೆ. ಆ್ಯಂಡ್ ದಿ ಓಲ್ಡ್ ನೆಕ್ ಟೈ, ನೆಕ್ ಟೈ ಅಂದ್ರೆ ಟೈ, ಕೊರಳಿಗೆ ಹಾಕೊಳ್ಳ ಟೈ. ಅಂಡನ್, ಅಂಡನ್ ಅಂದ್ರೆ ಬಿಚ್ಚಿದ. ಡ್ರಾಪ್ಸ್ ಲೂಸ್ಲಿ ಅಬೌಟ್ ದಿ worn ಓಲ್ಡ್ ಜಾಕೆಟ್, ಬಿಚ್ಚಿದಾಗ ಬಿಚ್ಚಿಕೊಂಡ ಹಳೆಯ ಒಂದು ನೆಕ್ ಟೈ ಅವರ ಜಾಕೆಟ್ ಮೇಲೆ ಲೂಸ್ ಆಗಿ ಜೋತಾಡ್ತಾ ಇರುತ್ತೆ. ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹಿಸ್ ಸ್ಯಾಗಿಂಗ್ ಸ್ಟಮಕ್ ಇನ್, ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹೀಸ್ ಸ್ಯಾಗಿಂಗ್ ಸ್ಟಮಕ್ ಇನ್ ಅಂದ್ರೆ ಆ ಜಾಕೆಟ್ ಅವರ ಸ್ಯಾಗಿಂಗ್ ಸ್ಟಮಕ್ ಅಂದ್ರೆ ಜೋತು ಬಿದ್ದ ಹೊಟ್ಟೆಯನ್ನ ಹಿಂದೆ ಹಿಡಿದುಕೊಂಡಿರುತ್ತೆ. ಸ್ಯಾಗಿಂಗ್ ಅಂದ್ರೆ ಜೋತು ಬಿದ್ದ, ಜೋತಾಡುತ್ತಿರುವ ಹೊಟ್ಟೆಯನ್ನ ಹಿಂದಿಡ್ಕೊಂಡಿರುತ್ತೆ. ಹಿಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್, ಅವರ ಹಳೆಯದಾದ ಸವಿದು ಹೋದ ರನ್ ಡೌನ್ ಶೂಸ್ ಅಂದ್ರೆ ಸವಿದು ಹೋದ ಶೂಸ್ಗಳಲ್ಲಿ, ಬೂಟುಗಳಲ್ಲಿ ಪೇಪರ್ ಇದೆ, ಪೇಪರ್ಗಳನ್ನ ಇಟ್ಟು ಅವುಗಳನ್ನ ಸರಿ ಮಾಡಿದ್ದಾರೆ. ರನ್ ಡೌನ್ ಅಂದ್ರೆ ಸವಿದು ಹೋದ. ಪೇಪರ್ ಇನ್ ದೆಮ್ ಆ್ಯಂಡ್ ಹೀಸ್ ರಫ್ ಅನ್ಶೇವನ್ ಫೇಸ್ ಶೋಸ್ ಪೇನ್, ಅವರ ಗಡ್ಡ ತೆಗೆಯಲಾಗದ, ಗಡ್ಡವನ್ನ ತೆಗೆಯಲಾಗದ. ಅನ್ಶೇವನ್ ಫೇಸ್ ಅಂದ್ರೆ ಗಡ್ಡವನ್ನ ಕತ್ತರಿಸದೇ ಇರುವ ಮುಖದಲ್ಲಿ ನೋವು ಕಾಣ್ತಾ ಇದೆ. ಇನ್ ಈಚ್ ರಿಂಕಲ್, ಪ್ರತಿಯೊಂದ ಅವರ ಮುಖದಲ್ಲಿರುವ ಮಡಚುವಿಕೆಯಲ್ಲಿ. ಬಟ್ ದೇರ್ ಹಿ ಸ್ಟ್ಯಾಂಡ್ಸ್ ಇನ್ self brought solitude, head still down, eyes still closed, ears perked and trained upon the bass line, the bass line ಅಂತ ಹೇಳ್ತಾರೆ. ಬಾಸ್ ಲೈನ್ ಅಲ್ಲ, ಬೇಸ್ ಲೈನ್. trained upon the bass line, for across his chest lies an old alto saxophone, supported from his neck by a wire coat hanger. Gently he lifts it now. Gently he lifts it now to parted lips. ನೋಡಿ, ರಫ್ ಅನ್ಶೇವನ್ ಫೇಸ್ ಶೋಸ್ ಪೇನ್ ಇನ್ ಈಚ್ ರಿಂಕಲ್, ಅವರ ಆ ಹುರುಬುರುಕಾದ ಮುರ್ದಡಿ ಹೋದ ದಾಡಿ ಮಾಡದ ಮುಖದಲ್ಲಿ ನೋವು ಕಾಣ್ತಾ ಇದೆ. ಅವರ ಮುಖದಲ್ಲಿರುವ ಪ್ರತಿಯೊಂದು ರೇಖೆಗಳಲ್ಲಿಯೂ ನೋವು ಕಾಣ್ತಾ ಇದೆ. ಬಟ್ ಅಲ್ಲಿ ಅವರು ನಿಂತ್ಕೊಂಡಿದ್ದಾರೆ. ದೇರ್ ಹಿ ಸ್ಟ್ಯಾಂಡ್ಸ್ ಇನ್ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್. ಇನ್ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್ ಅಂದ್ರೆ ಅವರನ್ನ ಅವರಾಗಿ ತಗೊಂಡು ಬಂದಂತ ಏಕಾಂತ. ಸಾಲಿಟ್ಯೂಡ್ ಅಂದ್ರೆ ಏಕಾಂತ. ಹೆಡ್ ಸ್ಟಿಲ್ ಡೌನ್, ತಲೆ ಇನ್ನ ಕೆಳಗಿದೆ. ಐಸ್ ಸ್ಟಿಲ್ ಕ್ಲೋಸ್ಡ್, ಕಣ್ಣುಗಳು ಇನ್ನ ಮುಚ್ಚಿದೆ. ಇಯರ್ಸ್ ಪರ್ಕ್ಡ್ ಅಂಡ್ ಟ್ರೈನ್ಡ್ ಅಪಾನ್ ದಿ ಬೇಸ್ ಲೈನ್, ಇಯರ್ಸ್ ಪರ್ಕ್ಡ್ and trained upon the baseline. Across his chest lies an old saxophone. ಅವರ ಎದೆಯ ಮೇಲೆ ಅವರು ಆ ಸ್ಯಾಕ್ಸಫೋನ್ ಅನ್ನ ಒಂದು ಅದಕ್ಕಿರುವ ದಾರದ ಮೂಲಕ ಸಪೋರ್ಟ್ ಮಾಡಿಕೊಂಡು ಹಾಕೊಂಡಿದ್ದಾರೆ. ಸಪೋರ್ಟೆಡ್ ಫ್ರಾಮ್ ಹಿಸ್ ನೆಕ್, ಅವರ ಕುತ್ತಿಗೆಯಿಂದ ಅದಕ್ಕೊಂದು ಸಪೋರ್ಟ್ ಸಿಗ್ತಾ ಇದೆ, ಆಧಾರ ಸಿಗ್ತಾ ಇದೆ. ಬೈ ಅ ವೈರ್ ಕೋಟ್ ಹ್ಯಾಂಗರ್, by a wire coat hanger. Gently he lifts it now. ಇವಾಗ ನಿಧಾನವಾಗಿ ಸೂಕ್ಷ್ಮವಾಗಿ ಆ ಸ್ಯಾಕ್ಸಫೋನ್ ಅನ್ನ ಎತ್ತಾರೆ. ಟು ಪಾರ್ಟೆಡ್ ಲಿಪ್ಸ್, ಅವರ ಬಿಡುವಿನಿಂದ ಎರಡು ತುಟಿಗಳ ನಡುವೆ ಇರುವ ಜಾಗದಲ್ಲಿ ಇಡೋದಕ್ಕೆ ಅಂತ ಆ ಸ್ಯಾಕ್ಸಫೋನ್ ಅನ್ನ ಎತ್ತಿಡಿತಾರೆ. ಟು ಟೆಲ್ ಆಲ್ ದ ವರ್ಡ್ ದ್ಯಾಟ್ ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್.
ಟು ಟೆಲ್ ಇಲ್ಲಿಂದ ಓದಬೇಕು ನೋಡಿ. ಇಲ್ಲಿ ಸೆಂಟೆನ್ಸ್ ಮುಗೀತು. ಟು ಟೆಲ್ ಆಲ್ ದ ವರ್ಡ್ ದ್ಯಾಟ್ he is a black man, that he was sent here to preach the black gospel of jazz. ಅವರು ಜಗತ್ತಿಗೆ ಹೇಳ್ತಾ ಇದ್ದಾರೆ, ನಾನೊಬ್ಬ ಕಪ್ಪು ಮನುಷ್ಯ, ನನ್ನನ್ನ ಇಲ್ಲಿಗೆ ಪ್ರೀಚ್ ಅಂದ್ರೆ ಉಪದೇಶ ಮಾಡು, ಧಾರ್ಮಿಕ ಉಪದೇಶ, ಇದಕ್ಕೆ ಪ್ರೀಚ್ ಅಂತ ಹೇಳ್ತಾರೆ. ನನ್ನನ್ನ ಇಲ್ಲಿ ಒಂದು ಧಾರ್ಮಿಕ ಉಪದೇಶಕ್ಕೆ ಕಳಿಸಿದ್ದಾರೆ. ಯಾವುದರ ಬಗೆಗಿನ ಧಾರ್ಮಿಕ ಉಪದೇಶ? ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್. ಗಾಸ್ಪೆಲ್ ಅಂದ್ರೆ ಒಂದು ಧಾರ್ಮಿಕ ಸಂಗೀತ. ಒಂದು ಧಾರ್ಮಿಕ ಸಂಗೀತ, ಅದನ್ನ ನಿಮ್ಗೆ ಉಪದೇಶ ಮಾಡೋದಕ್ಕೆ ನನ್ನನ್ನ ಇಲ್ಲಿ ಕಳಿಸಿದ್ದಾರೆ. ನೌ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್ ನೋಟ್ಸ್ ಅಂಡ್ ಕಾರ್ಡ್ಸ್, ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್. ಇವಾಗ ನಾನು ಆ ಉಪದೇಶ ಮಾಡ್ತಾ ಇದ್ದೇನೆ. ಸ್ಕ್ರೀಮಿಂಗ್ ನೋಟ್ಸ್. ಸ್ಕ್ರೀಮಿಂಗ್ ನೋಟ್ಸ್ ಅಂದ್ರೆ ಅಲ್ಲಿಂದ ದೊಡ್ಡದಾಗಿ ಬರ್ತಾ ಇರುವ, ಕಿರಿಚಿಕೊಂಡು ಬರ್ತಾ ಇರುವ ಸಂಗೀತದ ಮೂಲಕ ನಾನು ನಿಮ್ಗೆ ಈ ಉಪದೇಶ ಮಾಡ್ತಾ ಇದ್ದೇನೆ. ಕಾರ್ಡ್ಸ್, ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್. ಅವನು ಈಗ ಮನುಷ್ಯನಾಗಿಲ್ಲ. ಇಲ್ಲಿಂದ ಇಲ್ಲಿಗೆ ಈ ವಾಕ್ಯ ಮುಗೀತು. ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್. ನೋ, ನಾಟ್ ಇವನ್ ಅ ಬ್ಲ್ಯಾಕ್ ಮ್ಯಾನ್. ಅಲ್ಲ, ಅವನು ಈಗ ಒಬ್ಬ ಕಪ್ಪು ಮನುಷ್ಯನೂ ಅಲ್ಲ. ಬಟ್ ಯಾ ಅ ಬರ್ಡ್. ಆದ್ರೆ ಅವರೀಗ ಒಬ್ಬ ಪಕ್ಷಿ. ಒನ್ ದಟ್ ಗ್ಯಾದರ್ಸ್ ಹಿಸ್ ವಿಂಗ್ಸ್ ಅಂಡ್ ಫ್ಲೈಸ್ ಹೈ ಹೈ ಹೈಯರ್ until he flies away or comes back to find himself a black man again. ಅವರೀಗ ಒಬ್ಬ ಪಕ್ಷಿ. ಆ ಸಂಗೀತದ ಜೊತೆ ಅವರು ಎತ್ತರಕ್ಕೆ ಎತ್ತರಕ್ಕೆ ಇನ್ನೂ ಎತ್ತರಕ್ಕೆ ಹಾರ್ಕೊಂಡು ದೂರ ಹೋಗ್ತಾರೆ. ಇಲ್ಲ ಅಂದ್ರೆ ಮರಳಿ ಬರ್ತಾರೆ. ಯಾಕೆ? ನಾನು ಒಬ್ಬ ಕಪ್ಪು ಮನುಷ್ಯ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ. ಹೀಗೆ ಈ ಪದ್ಯ ಮುಗಿಯುತ್ತೆ. ಈ ಪದ್ಯದಲ್ಲಿ ನಾನು ನೋಡಿರುವ ಒಂದು ಪ್ರಕಾರ, ನಿಮಗೆ ಯಾವ ವಾಕ್ಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಮುಗಿಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಇನ್ನೊಂದ್ಸರ್ತಿ ಈ ಪದ್ಯನ ಓದಿ ಎಲ್ಲೆಲ್ಲಿಂದ ವಾಕ್ಯ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಮುಗಿಯುತ್ತೆ ಅಂತ ನೋಡೋಣ. ದೇರ್ ಹಿ ಸ್ಟ್ಯಾಂಡ್ಸ್, ಸಿ, ಇದೊಂದು ಸಂಪೂರ್ಣ ವಾಕ್ಯ. ಲೈಕ್ ಅ ಬ್ಲ್ಯಾಕ್ ancient mariner, ಇಲ್ಲಿಗೆ ಒಂದು ವಾಕ್ಯ. His wrinkled old face, his wrinkled old face, so full of worries of living. His wrinkled old face, so full of worries of living, is turned, ಇಲ್ಲಿಂದ ಮತ್ತೆ ಹೊಸ ವಾಕ್ಯ, is turned downward with closed eyes. His frayed collar, faded blue old shirt turns dark. His frayed collar, faded blue old shirt turns black, turns dark with sweat, and the old necktie undone drops loosely about the worn old jacket, just barely holding his sagging stomach in. ಇಲ್ಲಿಂದ ಹೊಸ ವಾಕ್ಯ ಶುರು ಆಗುತ್ತೆ. ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹೀಸ್ ಸ್ಯಾಗಿಂಗ್ ಸ್ಟಮಕ್ ಇನ್. ಇಲ್ಲಿಂದ ಮತ್ತೆ his run down shoes have paper in them. His run down shoes have paper in them. And his rough, his ಇಂದ ಸ್ಟಾರ್ಟ್ ಆಗುತ್ತೆ. rough unshaven face shows pain in each wrinkle, but there he stands in self-brought solitude, head still down, eyes still closed, ears perked and trained upon the baseline, for across his chest lies an old alto saxophone.
supported by his neck by a wire coat hanger, supported from his neck by a wire coat hanger. Gently he lifts it now to parted lips. See ಅಂತ ಇಲ್ಲಿಗೆ ಒಂದು ವಾಕ್ಯ. Tell all the world, to tell all the world that he is a black man, that he was sent here to preach the black gospel of jazz, now preaching it with words of screaming notes and chords. He is no longer a man, no, not even a black man, but a bird, one that gathers his wings and flies high, high, higher until he flies, until he flies away or come back to find himself a black man again. ತುಂಬಾ ಸುಂದರವಾದ ಪದ್ಯ. ಇಲ್ಲಿಗೆ ನಿಮ್ಮ ಪದ್ಯ ಮುಗಿತು. ಆಸ್ ಯೂಶುವಲ್ ಪ್ರಶ್ನೆಯ ಉತ್ತರಗಳು ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತವೆ. ಅರ್ಜೆಂಟ್ ಇದ್ರೆ ಡಿಸ್ಕ್ರಿಪ್ಷನ್ ನಿಂದ ಈ ಉತ್ತರಗಳನ್ನ ನೋಡ್ಕೊಬಹುದು. ನೋಡ್ಕೊಂಡು ಮುಂದೆ ನೀವು ಪ್ರಯತ್ನ ಮಾಡೋದನ್ನ ಮರೆಯೋಕ್ ಹೋಗ್ಬೇಡಿ. ರಿಸೈಟ್ ಅಂಡ್ ಎಂಜಾಯ್ ನಲ್ಲಿ ಸೀಲ್ ಅನ್ನೋ ಒಂದು ವಿಲಿಯಂ ಜೆ ಸ್ಮಿತ್ ಅವರು ಬರೆದಂತ ಪದ್ಯ ಇದೆ. ಇದನ್ನ ಓದಿ ಇದರಲ್ಲಿರುವ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಡೈವ್, ಡಾರ್ಟ್, ಕ್ರ್ಯಾಬ್, ಈಲ್, ಸೀವೀಡ್, ಫ್ಲಫ್, ಮಿನ್ನೋ, swerve, twist, flip, flipper, flick, wrist, quicksilver, plunges, sweeps, dill pickle, stingray, ಒಂದು ಮೀನಿನ ಹೆಸರು, ಶಾರ್ಕ್, zoom, bark. ಈ ಎಲ್ಲ ಶಬ್ದಗಳ ಅರ್ಥಗಳನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡಿ ಡಿಕ್ಷನರಿಯಿಂದ. ಆಮೇಲೆ ಈ ಪದ್ಯವನ್ನ ಇನ್ನೊಂದ್ ಸರ್ತಿ ಓದಿ ಪದ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಿ. ನೋ ದ ಪೋಯೆಟ್. Carl Wendell Hines Jr., born in 1940, was born in North Carolina. He graduated from Tennessee Agricultural and Industrial University in 1962. His verses have been hoisted as some of the best by contemporary writers ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಈ ಪಾಠ ಮುಗೀತು. Let's meet tomorrow again with a new unit and a new chapter to learn. Till then, take care.